ಫ್ರೆಂಡ್ಸ್ ಜೊತೆ ಹೋಗೋಣ, ಕಾರಲ್ಲಿ ಹೋಗೋಣ ಅಂದು ಇದ್ದಿದ್ದು ಪ್ಲ್ಯಾನು. ಲೇಟ್ ಆಗೋಯ್ತು ಸ್ವಲ್ಪ. ರೋಡಲ್ಲಿ ಟೆಂಟ್ ಹಾಕೊಂಡು ಮಲ್ಗೋಕ್ಕೂ ಸರಿ, 5 ಸ್ಟಾರ್ ಹೋಟ್ಲಲ್ಲಿ ಬೆಡ್ಶೀಟ್ ಹಚ್ಕೊಂಡು ಬೆಚ್ಚಗೆ ಮಲ್ಗೋಕ್ಕೂ ಸರಿ. ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ. ತುಂಬ ದಿವಸದ ನಂತರ ಒಂದು ಶಾರ್ಟ್ ರೈಡು. ಸೊ ಏನು ಸುಮ್ಮನೆ ಒಂದು ಸ್ಪಿನ್ ಹಾಕ್ಬೇಕಿತ್ತು. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಬೋಣ, ಆಮೇಲೆ ಹೇಳ್ತೀನಿ ಏನು ಎಲ್ಲಿ ಹೋಗೋದು ಏನು ಕತೆ ಅಂತ. 1310. ಹಾಂ, ನಾರ್ಮಲ್ ಲಾಕ್ ಮಾಡ್ಬಿಡಿ. ಮಗಿಂದ 14 ಲೀಟ್ರ್ ಟ್ಯಾಂಕು. ರಿಸರ್ವಲ್ಲೇ ಫುಲ್ಲು 100 ಕಿಲೋಮೀಟ್ರ್ ಓಡಿಸಿದ್ದೀನಿ. ಈ ರಾಯಲ್ ಎನ್ಫೀಲ್ಡ್ ಅವ್ರ ಫ್ಯೂಯಲ್ ಗೇಜ್ ಅಂತೂ ನಂಬಾರ್ದಪ್ಪ. ನನ್ನ ಮಗನ 11.93ಗೆ ಫುಲ್ ಆಗೋಯ್ತು ಫುಲ್ ಟ್ಯಾಂಕ್. 27 ಏನು ಗುರು, ಅಕ್ಕ ಲುಕ್ ಕೊಟ್ಕೊಂಡು ಹೋಗ್ತಾಳೆ. ಎಲ್ಲಪ್ಪ ಹೋಗ್ತಿರೋದು ಅಂದರೆ ಮಲೆ ಮಹದೇಶ್ವರ ಬೆಟ್ಟ, MM-Hills. ತುಂಬ ದಿವಸದಿಂದ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಹಾಕಿದ್ವಿ. ಫ್ರೆಂಡ್ಸ್ ಜೊತೆ ಹೋಗೋಣ, ಕಾರಲ್ಲಿ ಹೋಗೋಣ ಅಂದು ಇದ್ದಿದ್ದು ಪ್ಲ್ಯಾನು. ಅದು ಹೋಗಿ ಏನೇನೋ ಆಯಿತು ಗೊತ್ತಲ್ಲ. ಕೆಲವ್ರು ಮನೇಲಿ ಬಿಡ್ತಾರೆ, ಕೆಲವ್ರು ಮನೇಲಿ ಬಿಡಲ್ಲ. ಅವು ಏನೇನೋ ಸೀನಾಗಿ ನಾನು ನಿನ್ನೆವರೆಗೂ ಬಿಡು ನೆಕ್ಸ್ಟ್ ಹೋಗೋಣ ಯಾವಾಗಾದರೂ ಅಂದ್ಕೊಂಡೆ. ಬಟ್ ಏನೋ ಮನ್ಸು ತಡೀಲಿಲ್ಲ. ಅವನ ಅಜ್ಜಿ ಏನು ನಡಿ ಹೋಗ್ಬಿಡೋಣ ಅಂದ್ಬಿಟ್ಟು ಗಾಡಿ ಇಟ್ಕೊಂಡು ಹೊರಟಿದ್ದೀನಿ. ಸೊ ನಾನು ಒಬ್ಬನೇ ಹೋಗ್ತಿಲ್ಲ. ಸೊ ನನ್ನ ಜೊತೆ ಯಾರು ಬರ್ತಿದ್ದಾರೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ನಾನು 12 ಗಂಟೆಗೆ ಮನೆ ಬಿಡಬೇಕಿತ್ತು. ಲೇಟ್ ಆಗೋಯ್ತು ಸ್ವಲ್ಪ. ಅವ್ನಿಗೆ ಹೇಳಿದೆ, ಮಚ್ಚ 12:30 ಅಷ್ಟೊತ್ತಿಗೆ ಮನೆ ಹತ್ರ ಬರ್ತೀನಿ, ರೆಡಿಯಾಗಿರು ಫುಲ್ಲು ಅಂದ್ಬಿಟ್ಟು. ಹ್ಞೂ ಮಾಮ್ ರೆಡಿಯಾಗಿರ್ತೀನಿ ಅಂದಿದ್ದ. ನೋಡಿದ್ರೆ ಇವಾಗ ನಾನೇ ಲೇಟ್ ಅವ್ನಿಗೆ ಹೇಳ್ಬಿಟ್ಟು. ಸೊ ಏನು ತೊಂದರೆ ಇಲ್ಲ, ಬನ್ನಿ ಹೋಗಿ ಸ್ಟೇ ಆಗೋದಲ್ವಾ. ಸೊ ಏನು ಪ್ಲ್ಯಾನು ಅಂದರೆ ಡೈರೆಕ್ಟು ಇಲ್ಲಿಂದ ಹೋಗಿ ಶಿವನ ಸಮುದ್ರ ನೋಡಿಕೊಂಡು ಮಲೆ ಮಹದೇಶ್ವರದಲ್ಲಿ ಸ್ಟೇ ಮಾಡ್ಕೊಂಬಿಡೋಣ, ಆಲ್ಟ್ ಆಗೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಇರೋದು ಹಂಗೆ, ಈಗ ಉಳ್ಕೊಳ್ಳೋದು ಹಂಗೆ ಪ್ಲ್ಯಾನ್ ಇದ್ದಿದ್ದಲ್ಲ. ಸೊ ನನ್ನ ಪ್ರಕಾರ ಏನು ಒಂದು 4-4.5 ಅವರ್ ಬೇಕು ಡೈರೆಕ್ಟ್ ಮಲೆ ಮಹದೇಶ್ವರ ಬೆಟ್ಟ. ಸೊ ನಾನೊಂದು 7 ಅವರ್ ಹಾಕ್ಕೊಂಡಿದ್ದೀನಿ. ಅಲ್ಲಲ್ಲಿ ಪಿಟ್ ಸ್ಟಾಪ್ಸು, ಆಮೇಲೆ ಶಿವನ ಸಮುದ್ರದಲ್ಲಿ. ಸೊ 1 ಗಂಟೆ ಅಂದರೆ ಒಂದು 7 ಗಂಟೆ ಹಂಗೆ ರೀಚ್ ಆಗ್ತೀವಿ. ಅಲ್ಲಿ 9 ಗಂಟೆವರೆಗೂ ತೆಗ್ದಿರೋ ದೇವಸ್ಥಾನ. ಸೊ ನೈಟೇ ದರ್ಶನ ಮಾಡ್ಕೊಂಬಿಡೋಣ ಮಚ್ಚ. ನಾಳೆ ಎಲ್ಲೋ ಇದು ಬುಕ್ ಮಾಡೋವನೆ ಟ್ರಕ್ಕಿಂಗು. ಸೊ ಅದ್ರ ಫುಲ್ ಡೀಟೇಲ್ಸು ಹೇಳ್ತೀನಿ ಹೋಗ್ತಾ. ಇಲ್ಲ ಅವ್ನ ಕೈಯಲ್ಲಿ ಹೇಳಿಸ್ತೀನಿ ಬನ್ನಿರಿ. ಸೊ ಬುಕ್ ಮಾಡ್ದೆ ನೆನ್ನೆ. ಮಚ್ಚ ಸಾಕಾಗಿರುತ್ತೋ, ಹೋಗಿ ಬರೋಣ ಬಾ. ಅದು ಏನೋ ಲೈಕ್ ಫಾರೆಸ್ಟ್ ಪರ್ಮಿಷನ್ ಏನೋ ತೊಗೊಂಡು ಇದು ಮಾಡಬೇಕು. ಅಲ್ಲೇ ಹೋಗಿ ಆಫ್ಲೈನ್ ಮಾಡ್ಬೋದು ಅಂದ. ಬಟ್ ಯಾಕೆ ರಿಸ್ಕು, ಮಾಡಿಬಿಡು ಆನ್ಲೈನಲ್ಲೇ, ಹೋಗೋದೇ ಹೋಗ್ತಾ ಇದ್ದೀವಂತೆ ಅಂದ್ಬಿಟ್ಟು. ಸೊ ಇನ್ ಕೇಸ್ ಟ್ರಕ್ಕಿಂಗ್ ಇಲ್ಲ ಅಂದರೆ ಇವತ್ತು ಬೆಳಿಗ್ಗೆ ಹೊರಟು ಇವತ್ತು ನೈಟ್ ಬಂದುಬಿಡ್ತಿದ್ವಿ. ಸೊ ಟ್ರಕ್ಕಿಂಗ್ ಇರೋದ್ರಿಂದ ಉಳ್ಕೊಳ್ಳೋ ಪರಿಸ್ಥಿತಿ ಬಂತು. ಏನು ತೊಂದರೆ ಇಲ್ಲ, ಬನ್ನಿ. ನಾವೇನು ಐಷಾರಾಮಿ ರೂಮ್ಗಳೆಲ್ಲ ಏನು ಮಾಡಲ್ಲ, ನಮ್ಮದು ಗೊತ್ತಲ್ಲ, ಎಲ್ಲ ಬಜೆಟ್ ಫ್ರೆಂಡ್ಲಿ. ನಾವು ದುಡಿಬೇಕಾದ್ರೆ ಐಷಾರಾಮಿಯಲ್ಲಿ ಬದುಕೋಣ. ಈಗ ಸದ್ಯಕ್ಕೆ ಏನೇ ಆದರೂ ಮನೇಲಿ ಕೇಳಬೇಕು. ನಾವು ಹಂಗೂ ಸರಿ, ರೋಡಲ್ಲಿ ಟೆಂಟ್ ಹಾಕೊಂಡು ಮಲ್ಗೋಕ್ಕೂ ಸರಿ, 5 ಸ್ಟಾರ್ ಹೋಟ್ಲಲ್ಲಿ ಬೆಡ್ಶೀಟ್ ಹಚ್ಕೊಂಡು ಬೆಚ್ಚಗೆ ಮಲ್ಗೋಕ್ಕೂ ಸರಿ. ಸೊ ಹೋಗೋಣ ಬನ್ನಿ ಗುರು. ಇವಾಗ ಬಿಡದಿಯಿಂದ ಒಂದು 12-13 ಕಿಲೋಮೀಟ್ರ್ ಬಂದಿದ್ದೀವಿ. ಏನು ಗುರು ಮೈಸೂರು ರೋಡ್ ಟ್ರಾಫಿಕ್ಕು ಯಪ್ಪ. ಹೆಚ್ಚು ಕಮ್ಮಿ ನಾನು ರಾಜಾಜಿನಗರಿಂದ ಇದು ಏನು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಗುರು, ಏನಿಲ್ಲ ಅಂದ್ರೂ 1.25 ಅವರ್ ತೊಗೊಂಡಿದ್ದೀನಿ ಅಲ್ಲಿಗೆ ಬರೋಕ್ಕೆ. ಸಿಕ್ಕಾಪಟ್ಟೆ ಜಾಮು. ಈ ಥರ ಜಾಮೇನೋ ನೋಡಿಲ್ಲಪ್ಪ. ಈಗ ನಾನು ಹೇಳ್ತೀನಲ್ಲ, ಎಲ್ಲಾದರೂ ಈಚೆ ಹೋಗ್ಬೇಕಂದ್ರೆ ಈ ಬೆಂಗಳೂರು ಸಿಟಿ ಆದಷ್ಟು ಒಂದು ಬೆಳಿಗ್ಗೆ 6 ಗಂಟೆ ಮ್ಯಾಕ್ಸಿಮಮ್ 7 ಗಂಟೆ ಒಳಗೆ ಬಿಟ್ಬಿಡ್ಬೇಕು. ಇಲ್ಲ ಅಂದರೆ ನೈಟ್ ಬಿಟ್ಬಿಡ್ಬೇಕು. ಈ ಹಗ್ಲೊತ್ತಲ್ಲಿ ಬಿಡೋ ಮಾತೆಲ್ಲ ಏನಾಗುತ್ತೆ ಗೊತ್ತಾ, ಎಲ್ಲಾದರೂ ಹೋಗ್ತೀವನ್ನ ಮೂಡೇ ಹೊಟ್ಟೋಗುತ್ತೆ. ಸೊ ನನ್ನ ಪ್ರಕಾರ ಅವಾಲೇ 5:15 ತೋರಿಸ್ತಿತ್ತು. ಬಯೇಜಾನ್ ಚಚ್ಕೊಂಡು ಬರ್ತಾ ಇದ್ದೀನಿ. ಇವಾಗ 4:42 ತೋರಿಸ್ತಿದೆ. ನಾನೊಂದು 4:15 ಹಂಗೆ ಶಿವನ ಸಮುದ್ರ ಇದ್ದರೆ 1 ಅವರ್ ಟೈಮ್ ಸಿಗುತ್ತೆ. 5:30 ಕ್ಲೋಸ್ ಅಂತೆ ಅಲ್ಲಿ. ಬೇಗ ಇರೋಣ ಅಂದ್ಬಿಟ್ಟು ನನ್ನಿದು ನೋಡೋಣ. ಅದಕ್ಕೆ ಒಳ್ಳೆ ಫೇಸ್ ಮೇಂಟೈನ್ ಮಾಡ್ತಾ ಇದ್ದೀನಿ.
ಅಲ್ಲೊಂದು ಟೀಗೆ ಹಾಕ್ದೆ. ಏನು ಮಾಡೋದು, ಇಬ್ಬರು ತಿನ್ಕೋತ ನನ್ನ ಮಕ್ಕಳು, ಏನು ನೋಡಿದ್ರು ತಿನ್ನಬೇಕು ಅನಿಸುತ್ತೆ. ಅದೇ ಅಲ್ಲೊಂದು 1/4 ಗಂಟೆ ಟೈಮ್ ವೇಸ್ಟ್ ಆಯಿತು. ಅದಕ್ಕೆ ಆ 1/4 ಗಂಟೆ ಇಲ್ಲಿ ಪ್ಯಾಚ್ ಅಪ್ ಮಾಡ್ಕೊಂಬಿಡ್ತೀನಿ. ಯಾವ್ದು ಗುರು ಇದು ನಜ್ಜಿ. ಅದಕ್ಕೆ ಹೇಳೋದು ಇಂಥ ಗಾಡಿಗಳು ಇರಬೇಕು ಅಂತ. ಪಚ ಹೆಂಗೆ ನೋಡ್ಬೋದು. ಲೊಕೇಶನ್ ಆಲ್ರೆಡಿ ನೋಡ್ತೀರಿ, ನಿಮ್ಗೆ ಗೊತ್ತಾಗ್ತಿದೆ. ವಿ ಆರ್ ನಿಯರ್ ಶಿವನ ಸಮುದ್ರ, ಗಗನ ಚುಕ್ಕಿ ಬರೋ ಚುಕ್ಕಿ ವಾಟರ್ ಫಾಲ್ಸ್. ಸೊ ಅಲ್ಲಿ 2 ಕಡೆ ಸೈಕೆ ಮಾಡಿಬಿಡ್ತು ಗುರು ರೋಡು. ಈ ಥರ ತಾರ್ ರೋಡೇ ಇಲ್ಲ, ಆಫ್ ರೋಡ್ ಕಡೆ ಕರ್ಕೊಂಬಂದ್ಬಿಡ್ತು. ಅದೇನು ರೋಡ್ ಇರೋದೇ ಹಂಗೋ. ಈ ಗೂಗಲ್ ಮ್ಯಾಪ್ ತೋರಿಸಿದ್ದು ಏನು ಕಥೆನೋ, ನಮ್ಮಿಬ್ಬರಿಗಂತೂ ಅಜ್ಜಿ ಬಾಯಿಗೆ ಬಂದ್ಬಿಟ್ಟಿತ್ತು. ಇವನು ನೋಡಿದ್ರೆ ಮಚ ಹುಲಿ ಯಾವುದೋ ಕಕ್ಕ ಮಾಡ್ಬಿಟ್ಟೈತೆ ಅಂತಾನೆ. ಇಷ್ಟೇನಾ? ಹತ್ರನೇ ಹೋಗಿದ್ರಲ್ಲೋ ಎಲ್ಲರೂ. ಏನೋ ನೋಡೋಣಪ್ಪ. ನೋಡಿ, ಎಲ್ಲಿ ಬಂದರೂ ಫಸ್ಟ್ ಹೇಳೋದೆ ಅದೇ, ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿಡ ಫಸ್ಟು. ಮಚ್ಚ ಕೆಳಗೆ ಹೋಗ್ತೇನಾ? ಬಾ ಅಲ್ಲೋಗಿ ನೋಡೋಣ. ಇಲ್ಲ ಅಲ್ಲೋಗ ಅಲೆಕ್ಸ್ ನೋಡಿ, ಇದು ಕೆಳಗಿಂದ ವ್ಯೂ. ಯಾಕಂದರೆ ಆಗಲ್ಲ. ಇಲ್ಲಿಂದ ನೋಡಿದ್ರೇ ಒನ್ ಆಫ್ ದ ಅಲ್ಟಿಮೇಟ್ ವ್ಯೂಗಳು. ನಿಮಗೆ ಬೆಟ್ಟದ ಹತ್ರ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಒಂಥರ ಗ್ರೀನ್ ಮಾಸ್ ಬೆಳ್ಕೊಂಡು ಬೆಳೆದಿದೆ ಫುಲ್ಲು. ಸೊ ಇಷ್ಟೇ ಗುರು, ನಾವು ಇಲ್ಲಿಂದ ಡೈರೆಕ್ಟಾಗೆ ನಮ್ಮ ಪಯಣ ಟುವರ್ಡ್ಸ್ ಮಲೆ ಮಹದೇಶ್ವರ ಬೆಟ್ಟ. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆಗಿ ದರ್ಶನ ಮಾಡಿಕೊಂಡು ನಾನು ಸಿಗ್ತೀನಿ ಮುಂದಿನ ವಿಡಿಯೋಲಿ ನಾಗಮಲೆ ಟ್ರೆಕ್ಕಿಂಗ್ ವ್ಲಾಗ್ ಜೊತೆ. ಸೊ ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ಕೊಂಡಿರೋ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋಲಿ. ಓಕೆ, ಟಾಟಾ, ಬಾಯ್.